ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆಲ್ರೆಡಿ ನೀವು ಈಗ ತಾನೇ ನಾನು 2 ಮಾರ್ಕ್ಸ್ದ ಒಂದು ವಿಡಿಯೋ ಬಿಟ್ಟಿದ್ದೆ. 2 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಟ್ಟಿದ್ದೆ. 8 ಕ್ವಶನ್ಸ್ ಕೊಟ್ಟಿದ್ದೀನಿ. 8 ಓದಿದರೆ 16 ಮಾರ್ಕ್ಸ್ ಬರುತ್ತೆ. ಸೊ ದಯವಿಟ್ಟು ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ. ಆ ವಿಡಿಯೋ ಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಎಷ್ಟು ಬಿಟ್ಟಿದ್ದೀನಿ ಚಾನಲ್ ಅವಾಗವಾಗ ಚೆಕ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೇಗ ಒಂದು ಚಾನಲ್ ಮೆಂಬರ್ಶಿಪ್ನ ತೊಗೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡ್ತಗೋಣ. ನೋಡಿ, ಈ ಒಂದು ನಾನು ಹೇಳಿದ್ದೆ ಮುಂಚೆ ನಿಮಗೆ ಒಂದು ಲೆಸನ್ ವೈಸ್ ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತೀನಿ ಅಂತ. ಸೊ ಸ್ಕೋರಿಂಗ್ ಮಾಡೋರ್ಗಂತಲೇ ನಾನು ಒಂದು ಲೆಸನ್ ವೈಸ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಸೊ ಅದು ಈ ವಿಡಿಯೋದಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಲೆಸನ್ ವೈಸ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಲೆಸನ್ಸ್. ಈ ಸಾಮಾನ್ಯವಾಗಿ ಈ ಒಂದು ತ್ರಿಭುಜಗಳು, ಈ ಒಂದು ತ್ರಿಗ್ನಾಮೆಟ್ರಿ, ಈ ಒಂದು ಘನಫಲಗಳು, ಸರ್ಫೇಸ್ ಏರಿಯಾಸ್ ಈ ಥರ ಐತಲ್ಲ. ಸೊ ಇನ್ನು ಆರ್ಥಮೆಡಿಕಲ್ ಇದೊಂದು ಅಂದರೆ ಸಮಾಂತರ ಶ್ರೇಣಿಗಳು. ಸೊ ಈ ಥರದನ್ನ ಮಾತ್ರ ನಾನು ಮಾಡ್ತಾ ಹೋಗ್ತೀನಿ. ಸೊ ಒಂದು 4ರಿಂದ 5 ಪಾಠಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಡ್ತಾ ಹೋಗ್ತೀನಿ. ಬನ್ನಿ ಇವಾಗ ಒಂದು ಮೊದಲನೇದಾಗಿ ತ್ರಿಭುಜಗಳು ಮಾಡ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅದೇ ರೀತಿ ತುಂಬ ಜನ ನಮ್ಮ ಸ್ಟೂಡೆಂಟ್ಸು ಮೆಂಬರ್ಶಿಪ್ ತೊಗೊಳ್ಳೋದು ಹೆಂಗಂತ ಕೇಳ್ತಾಯಿದ್ರಿ. ಸೊ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ವಿಡಿಯೋ ನೋಡಿ ಮೆಂಬರ್ಶಿಪ್ ತೊಗೊಳ್ಳಿ. ಅದೇ ರೀತಿ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ತ್ರಿಭುಜಗಳಲ್ಲಿ ಮೊದಲಿಗೆ ಒಂದು ನೆನಪಿಡಬೇಕಾದ ಪ್ರಮೇಯದ ನಿರೂಪಣೆಗಳು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಮೀಡಿಯಮ್ ಬೋತ್ ಇಂಗ್ಲೀಷ್ ಮೀಡಿಯಮ್ಗೂ ಇದೆ. ಅದು ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಹಂಗೆ ಕೊಡ್ತೀನಿ. ಇದರಲ್ಲೇ ಇದೇ ವಿಡಿಯೋದಲ್ಲಿರುತ್ತೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇದರಲ್ಲಿ ಒಂದು ಟ್ರಯಾಂಗ್ಸಲ್ಲಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ನೆನಪಿಡಬೇಕಾದ ಪ್ರಮೇಯಗಳು: ಥೇಲ್ಸ್ನ ಪ್ರಮೇಯದ ವಿಲೋಮ, ಪೈಥಾಗರಸ್ ಪ್ರಮೇಯದ ವಿಲೋಮ. ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ಮತ್ತು ವಾಲ್ಯೂಮ್ ಕೇಳಿಸ್ತಾ ಇರೋದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ. ಸೊ ಇಂಗ್ಲೀಷ್ ಮೀಡಿಯಮ್ವರೆಗೂ ಇದೆ. ದಯವಿಟ್ಟು ಎಲ್ಲೂ ನೀವು ಸ್ಕಿಪ್ ಮಾಡಬೇಡಿ. ನಿಮಗೂ ಕೊಡ್ತೀನಿ ನೆಕ್ಸ್ಟ್ ಇವಾಗ. ಹಿಂಗಾಗಿ ನೆಕ್ಸ್ಟ್ ಅದನ್ನೇ ಹಾಕ್ತೀನಿ ಇವಾಗ. ನೋಡಿ, ಕ್ಲೀನಾಗಿ ನೀವು ಯಾವುದೇ ಒಂದು ಈ ಒಂದು ಸಾಧಿಸಬೇಕಂದ್ರೆ ನೀವು ಅಲ್ಲೊಂದು ದತ್ತ ಸಾಧನೆ ಅಲ್ಲಿ ನೀವು ಮಾಡಲೇಬೇಕಾಗುತ್ತೆ. ಅನಿವಾರ್ಯ ಇದ್ದಲ್ಲಿ ಒಂದು ರಚನೆ ಕೂಡ ಮಾಡಬೇಕಾಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೋಡಿ, ಇದು ಈ ಒಂದು ನಿಮ್ಮ ಒಂದು ನಾಳೆ ಬರೆಯುವ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಇದು ಒಂದು 4ನೇ ವಿಡಿಯೋ ಆಗಿದೆ. ಸೊ 1ನೇ ವಿಡಿಯೋ ಆಲ್ರೆಡಿ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಪ್ರಮೇಯಗಳು ಆ್ಯಂಡ್ ಸೂತ್ರಗಳು ಇಷ್ಟು ಇನ್ಕ್ಲೂಡ್ ಇರೋಂಥ ಒಂದು ಫಸ್ಟ್ ವಿಡಿಯೋನೇ ಬಿಟ್ಟಿದ್ದೀನಿ ನಾನು. ಸೊ ಅದನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲನೂ ನೋಡಿ ಆ ವಿಡಿಯೋನ. ಆಮೇಲೆ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು 3 ಮಾರ್ಕ್ಸ್ ಬಿಟ್ಟಿದೆ. ಅದರ ನೆಕ್ಸ್ಟ್ ವಿಡಿಯೋ ಇವತ್ತು ಬಿಟ್ಟಿರೋದು 2 ಮಾರ್ಕ್ಸ್ ಬಿಟ್ಟಿದ್ದೀನಿ. ಆ್ಯಂಡ್ ದೆನ್ ಇವಾಗ ಬಿಡ್ತಾ ಇರೋದು ತ್ರಿಭುಜಗಳು. ನೆಕ್ಸ್ಟ್ ಬಿಡೋದು ಟ್ರಿಗ್ನಾಮೆಟ್ರಿಯಿಂದ ಬಿಡ್ತೀನಿ. ಸೊ ನೋಡಿ, ಇಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕಾಗಿ ಕೊಟ್ಟಿದ್ದೀನಿ. ನೋಡಿ, ಇಷ್ಟಿದೆ ಟೋಟಲ್ ನಿಮಗೆ ಈ ಒಂದು ತ್ರಿಭುಜಗಳದ್ದು. ಸೊ ಇಷ್ಟನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ. ಇನ್ನು ಎಕ್ಸ್ಟ್ರಾ ಓದಕ್ಕೆ ಹೋಗಬೇಡಿ ತ್ರಿಭುಜಗಳಿಂದ. ಕನ್ನಡ ಮೀಡಿಯಮ್ವರೆಗೆ ಬನ್ನಿ, ಇಂಗ್ಲೀಷ್ ಮೀಡಿಯಮ್ ತೋರಿಸ್ತೀನಿ. ಸೊ ಹಂಗೆ ಇದೊಂದು ಪಾಠನೂ ನೋಡ್ಕೊಂಬಿಡಿ. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ. ಸೊ ಇಲ್ಲಿ 2 ಪಾಠದ್ದು ನಾನು ತೊಗೊಂಡಿದ್ದೆ. ಸೊ ಇವೆರಡು ಪಾಠ ನೋಡ್ಕೊಂಬಿಡಿ. ಇಂಗ್ಲೀಷ್ ಮೀಡಿಯಮ್ಗೆ 2 ಪಾಠ ಕೊಡ್ತೀನಿ. ಇದೊಂದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ. ಸ್ವಲ್ಪ ಲೆಂತ್ ಆಗುತ್ತೆ, ಪೂರ್ತಿಯಾಗಿ ನೋಡಿ. ಟೋಟಲಿ 4ನೇ ವಿಡಿಯೋ ಇದಕ್ಕೆ ಸಂಬಂಧಪಟ್ಟಂತೆ. ಸೊ 4 ವಿಡಿಯೋನ ಬಿಟ್ಟಿದ್ದೀನಿ. ಚೆನ್ನಾಗಿ ನೋಡಿ, ಶೇರ್ ಮಾಡಿ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗೂ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಬಂದರೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮೆಂಬರ್ಶಿಪ್ ತೊಗೊಳ್ಳಿ. ಏನೋ ಡೌಟ್ ಬಂದರೆ ಮೆಂಬರ್ಶಿಪ್ ತೊಗೊಳ್ಳಲಿ ನಮ್ಮನ್ನ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಇಲ್ಲೇ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಪ್ರತಿಯೊಂದು ಈ ಪಾಠದಿಂದ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ಕೊಡ್ತೀನಿ, ಹಂಗೆ ನೋಡ್ತಾ ಇರಿ. ವಿತ್ ಇಯರ್ ಕೊಟ್ಟಿದ್ದೀನಿ. ಜೂನ್ 2019 ಕೇಳೋರೆ ಈ ಥರ ಎಲ್ಲ ಒಂದು ಇಯರ್ನು ಮೆನ್ಷನ್ ಮಾಡಿದ್ದೀನಿ.
ಎಸ್, ಈ ಪಾಠಕ್ಕೆ ಸಂಬಂಧಿಸಿದಂತೆ ಇಷ್ಟು ಮಾಹಿತಿ ಇದೆ. ಇವಾಗ ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಕೊಡ್ತೀನಿ ಬನ್ನಿ, ಕರೆಕ್ಟಾಗಿ ನೋಡಿ. ಈ ಒಂದು ಟ್ರಯಾಂಗಲ್ಸ್ ಲೆಸನಿಂದ ಅವ್ರು ಯಾವ ಥರ ಕೊಡ್ಬೋದು ಅಂತಲೂ ಕೊಟ್ಟಿದ್ದೀನಿ. 1+2+5 ಮಾರ್ಕ್ಸ್ಗೆ ಕ್ವಶನ್ ರೈಸ್ ಮಾಡ್ಬೋದು, ಇಲ್ಲ 1+2+4 ಮಾರ್ಕ್ಸ್ ಕ್ವಶನ್ನು ರೈಸ್ ಮಾಡ್ಬೋದು. ಸೊ ಅದು ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಇರುತ್ತೆ. ಸೊ ಯಾವ ಥರ ಬೇಕಾದರೂ ಅವರು ಒಂದು ಕ್ವಶನ್ನು ರೈಸ್ ಮಾಡ್ತಾರೆ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ನೋಡಿ, ವಿತ್ ಇದರಲ್ಲಿ ನಾನು ಒಂದು ಮಲ್ಟಿಪಲ್ ಚಾಯ್ಸು ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದೀನಿ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ನೋಡಿ, 12 ಮಲ್ಟಿಪಲ್ ಚಾಯ್ಸ್ ಇದೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್ ನೋಡಿ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಸ್ಟೇಟ್ನ ಒಂದು ಬೇಸಿಕ್ ಪ್ರಪೋರ್ಷನಲಿಟಿ ಥಿಯರಮ್ ಬಗ್ಗೆ ಓದ್ಕೊಳ್ಳಿ, ಆ್ಯಂಡ್ ಸ್ಟೇಟ್ ಪೈಥಾಗರಸ್ ಒಂದು ಥಿಯರಮ್ ಬಗ್ಗೆ. ಅದಾದಮೇಲೆ ಇನ್ ಟ್ರಯಾಂಗಲ್ ಎ ಬಿ ಸಿ ಇಫ್ ಡಿ ಈಕ್ವಲ್ಸ್ ಬಿ ಸಿ, ಎ ಈಕ್ವಲ್ಸ್ ಟು 3 cm ಆ್ಯಂಡ್ ಸಿ ಈಕ್ವಲ್ಸ್ ಟು 6 cm ಆ್ಯಂಡ್ ಎ ಡಿ ಈಕ್ವಲ್ಸ್ ಟು 4 cm, ಫೈಂಡ್ ಎ ಬಿ. ಇಲ್ಲಿ ಎ ಬಿನ ಒಂದು ವ್ಯಾಲ್ಯೂ ಕೇಳೋರು ಇಲ್ಲಿ. ಸೊ ನೋಡಿ, ಟೋಟಲ್ 1 ಮಾರ್ಕ್ಸು 4 ಇದೆ. ಸೊ 4 ಬಗ್ಗೆ ಗಮನ ಕೊಡಿ. ಸೊ ಎಕ್ಸ್ಟ್ರಾ ನೋಡ್ಬೋದು 2 ಮಾರ್ಕ್ಸ್ ನೋಡ್ಕೊಡಿ. 2 ಮಾರ್ಕ್ಸು ಇನ್ ದ FIG ಇಫ್ ವಿ ಕ್ಯೂ ಈಕ್ವಲ್ಸ್ ಟು ಆರ್ ಎಸ್, ಪ್ರೂವ್ ದಟ್ ಟ್ರಯಾಂಗಲ್ ಪಿ ಒ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಎಸ್ ಒ ಆರ್. ಇಲ್ಲಿ ಒಂದು ಪಿ ಒ ಕ್ಯೂ ಆ್ಯಂಡ್ ಎಸ್ ಒ ಆರ್, ನೀವು ಎರಡು ತ್ರಿಭುಜದೊಂದು ಪ್ರೂವ್ ಮಾಡಬೇಕಾಗುತ್ತೆ. ನೋಡಿ, ನೆಕ್ಸ್ಟಲ್ಲಿ ನಾನು ಒಂದು ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂತೆ ಕೊಡ್ತೀನಿ. ಸೊ ನೋಡಿದ್ರಲ್ಲ, ಇದು ತ್ರಿಭುಜಗಳು ಮತ್ತು ಎರಡು ಚರಾಕ್ಷರಗಳಿರುವ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವೆಶನ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಟ್ರಿಗ್ನಾಮೆಟ್ರಿ ಕೊಡ್ತಾ ಇದ್ದೀನಿ, ಆ್ಯಂಡ್ ದೆನ್ ಈ ಒಂದು ಘನಫಲಗಳಂತ ಇದೆಯಲ್ಲ, ಒಂದು ಸರ್ಫೇಸ್ ಏರಿಯಾಸ್ ಅಂತ. ಸೊ ಆ ಲೆಸನಿಂದ ರೆಡಿ ಮಾಡಿದ್ದೀನಿ, ಅದು ಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ಸೊ ಇವತ್ತು ಸಂಜೆ ವೇಳೆಗೆ ಒಂದು ಸೈನ್ಸು ಸೋಷಲ್ಗಳು ಬಿಡ್ತೀನಿ, ಯಾಕಂದರೆ ನಾಳೆ ಮ್ಯಾಥ್ಸ್ ಇದೆ. ಸೊ ಅದಕ್ಕಾಗಿ ನಾನು ಇವಾಗ ಬಿಡ್ತಾ ಇರೋದು. ಸಂಜೆ ಮೇಲೆ ಈ ಒಂದು ಸೈನ್ಸು, ಸೋಷಲ್ಲು ಆ್ಯಂಡ್ ಇಂಗ್ಲೀಷು 3 ಸಬ್ಜೆಕ್ಟ್ನ ನಾನು ಕವರ್ ಮಾಡ್ಕೊತೀನಿ. ಮತ್ತೇನು ಡೌಟ್ಸ್ ಬಂದರೂ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ತುಂಬ ಜನ ಸ್ಟೂಡೆಂಟ್ಸು ಒಂದು ಫಾರ್ಮುಲಾಗಳು ಸಿಕ್ಕಿಲ್ಲ ಅಂತ ಇದ್ರಿ. ಸೊ ನಾನು ಆಲ್ರೆಡಿ ವೀಡಿಯೋ ಮಾಡಿ ಕೊಟ್ಟಿದ್ದೆ. ಸೊ ಇನ್ನೊಂದು ಸತಿ ನೋಡ್ಕೊಳ್ಳಿ ಫಾರ್ಮುಲಾಗಳನ್ನ. ಇದು ತೋರಿಸ್ಬಿಡ್ತೀನಿ, ಒಟ್ಟಿಗೆ ಕವರ್ ಆಗಿಬಿಡುತ್ತೆ. ಇಲ್ಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ ಇದೆ, ಲೆಸನ್ ವೈಸ್ ಇದೆ. ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನಿಂದ ಎಷ್ಟು ಒಂದು ಸೂತ್ರಗಳಿವೆ ಎಲ್ಲನೂ ಕೊಡ್ತಾಯಿದ್ದೀನಿ ಇಲ್ಲಿ. ನೋಡಿ, ಇನ್ನೊಂದು ಈ ಒಂದು ಸರ್ಫೇಸ್ ಏರಿಯಾದಲ್ಲಿ ಇದನ್ನು ಕ್ಲೀನಾಗಿ ಸ್ಟಡಿ ಮಾಡ್ಕೊಡಿ ಚಾರ್ಟ್ನ. ಇಷ್ಟನ್ನು ಓದ್ಕೊಂಡ್ರೆ ನೀವು ಪ್ರತಿಯೊಂದು ಈ ಒಂದು ಏನಿದೆ ಕ್ಯೂಬಾಯ್ಡು, ಕ್ಯೂಬು, ಎಮಿಸ್ಫಿಯರು, ಸ್ಪೇರು, ಸಿಲಿಂಡರು, ಕೋನು, ಫ್ರಸ್ಟನಾಪು, ಕೋನು ಎಲ್ಲನೂ ನೀವು ಇಲ್ಲಿ ತಿಳ್ಕೊಂಡಾಗುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಈ ಒಂದು ಚಾರ್ಟ್ನ ಚೆನ್ನಾಗಿ ಓದ್ಕೊಂಡ್ಬಿಡಿ. ಇನ್ನೊಂದು ಟ್ರಿಗ್ನಾಮೆಟ್ರಿಯಲ್ಲಿ ಒಂದು ಚಾರ್ಟ್ ಇದೆ ನೋಡಿ, ಬೆಲೆಗಳದು ನೋಡಿ ಇಲ್ಲಿದೆ ನೋಡಿ. ಈ ಚಾರ್ಟ್ನ ಇದರಲ್ಲಿ ಫುಲ್ಲು ಓದ್ಕೊಂಡ್ಬಿಡಿ. ಇದನ್ನು ನೋಡಿ, ಇದು ಒಂದು ಇಂಪಾರ್ಟೆಂಟ್ ಚಾರ್ಟು. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಂದರೆ.
ಎಷ್ಟು ನೋಡಿದ್ರೆ ಇಲ್ಲಿಗೆ ಎಲ್ಲ ಒಂದು ಕವರ್ ಮಾಡಿದ್ದೀನಿ. ಇನ್ನೇನಿದ್ರು ನೆಕ್ಸ್ಟ್ ಟ್ರಿಗ್ನಾಮೆಟ್ರಿಗೆ ಒಂದು ವೀಡಿಯೋ ಬರುತ್ತೆ. ಸೊ ಅದಾದಮೇಲೆ ಸೈನ್ಸು, ಸೋಷಲ್ಲು ಮತ್ತು ಈ ಒಂದು ಇಂಗ್ಲೀಷು ಇಷ್ಟನ್ನು ನಾನು ಮಾಡ್ತೀನಿ. ಮುಂದಿನ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.